ಫಸ್ಟ್ ಪ್ರಾಜೆಕ್ಟ್ 2021 ನಾವೇನ್ ಫಸ್ಟ್ ಮಾಲ್ ಕಳ್ಸಿವಲ್ಲ, ಕಳ್ಸ್ಬೇಕಾದ್ರೆ ವೇಸ್ಟೇಜ್ ಅಂತಂದ ಒಗಿತಾರ ಅದನ್ನ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ತಕೊಂಡು ವೇಸ್ಟ್ ಅಂದ್ರೆ ಎದಕ್ಕೂ ಯೂಸ್ ಆಗಲ್ಲ ಅಂತ ಹೋಗಿರ್ತಾರೆ. ಇಲ್ಲಿ ಬಂದ್ ನೋಡಿ ಬನ್ನಿ, ಇದು ಬಂದು ಎಲ್ಲ ವೇಸ್ಟ್ ಆಗಿ ಇವೆಲ್ಲ ವೇಸ್ಟ್. ನಿಮ್ಗೆ ವೇಸ್ಟೇ ಈ ಟೈಪ್ ಶೈನಿಂಗ್ ಇರಬೇಕಾದ್ರೆ ಫಸ್ಟ್ ಥರ್ಡ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಯಾವ ಟೈಪ್ ಇರಬಾರ್ದು ನೋಡ್ರಿ. ಇಲ್ಲಿ ನಿಮ್ಮಿಂದ ಲೈವ್ ತೋರಿಸ್ತೀನಿ. ಇದೇನೈತಿ 76 ಇದು ಓಡ್ ಬಿಲ್ಡಪ್ ಆಗೈತಿ. ಇಲ್ಲಿ ನೋಡ್ರಿ ಗಣೇಶ ನೋಡ್ರಿ, ಇದು ಗಣೇಶ. ಇದು ಎಷ್ಟು ಶೈನಿಂಗ್ ಐತಿ ಅಲ್ವಾ? ಸೊ ಇದು ಆಕ್ಚುಲಿ ಇದು ಫೇಲ್ಯೂರ್. ಇದು ಬಂದು ಇದೇ ಪರ್ಲ್, ಇದೇ ಫರ್ಲ್ ಈ ತರ ಕ್ರಿಯೇಟ್ ಆಗತ್ತೆ. ಹೌದು, ಇದು ನಾವು ನ್ಯೂಕ್ಲಿಯಸ್ ಇದೆ ಹಾಕ್ತಿವಿ. ಇದು ಯಾವುದು? ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಇಂಜೆಕ್ಟ್ ಮಾಡ್ತಾರೆ. ಇದು ನ್ಯೂಕ್ಲಿಯಸ್ ಅದನ್ನ ಮಾಡ್ತಾರ ಅಂದ್ರೆ ಇದಕ್ಕೆ ಕೊಪ್ಪಿ ಚಿಂಬಿಂದ ಮಾಡ್ತಾರೆ. ಇದು ಹಿಂದಲ್ಲಿ ವೇಸ್ಟ್ ಇತ್ತಲ್ಲ, ಈ ವೇಸ್ಟ್ ಎಲ್ಲ ಮಾಡ್ತಾರೆ ಇದನ್ನ. ಇದು ಇಂಜೆಕ್ಟ್ ಮಾಡಿ 18 ತಿಂಗಳು ಆಗ್ಬೇಕು, ಈ ಶೈನಿಂಗ್ ಬರ್ತೈತಿ. ಇದು ಆಕ್ಚುಲಿ ನಾವು ಶೈನಿಂಗ್ ಬರೋಂಗ ಮಾಡದಲ್ಲ, ಇದು ದೇವ ಸೃಷ್ಟಿ. ಇದು ಹೆಂಗ್ ಲೇಯರ್ ಬಿಟ್ಕೊಂಡು ಹೋಗುತ್ತಲ್ಲ, ಇದು ಕಡಿಮೆ ಅಂದ್ರೆ ಒಂದು ಇನ್ನೊಂದು ಇದು 4th 5th ಕ್ವಾಲಿಟಿ. ಇದು ಫಸ್ಟ್ ಕ್ವಾಲಿಟಿ ಯಾವ ಟೈಪ್ ಇರ್ಬೇಕು ಯೋಚನೆ ಮಾಡಿ ನೀವು, ಎಷ್ಟು ಶೈನಿಂಗ್ ಇರ್ಬೇಕು ಅಲ್ವಾ? ಇದು ವೇಸ್ಟ್ ಅಂತ ಓದಿದ್ವಿಲ್ಲ, ನಿಮ್ ಕಾಂತವಲ್ಲ, ಇವೆಲ್ಲ ವೇಸ್ಟ್ ಅಂತ ಓದಿದ್ದು. ಎಷ್ಟೋ ಜನ ಬಂದ್ ಬರ್ತಾರ, ಇವನ್ನ ತಗೊಂಡ್ ಹೋಗ್ತಾರ, ಇವನ್ನ ತಗೊಂಡ್ ಹೋಗ್ತಾರ. ಸೊ ಈಗ ನೀವು ಫಸ್ಟ್ ತಗೊಂಡ್ ಬರ್ತಿರಲ್ಲ ನೀರಲ್ಲಿ ಬಿಡಕ್ಕೆ, ಅವಾಗ ಎಷ್ಟು ದೊಡ್ಡದಿರತ್ತೆ ಈ ಶೆಲ್? ಇದು ಶೆಲ್ ಸೇಮ್ ಇರುತ್ತೆ. ಇದಕ್ಕೆ ಆಕ್ಚುಲಿ ಇದಕ್ಕೆ ಸೈಜಸ್ ಮ್ಯಾಟರ್ ಆಗಿಲ್ಲ. ಏನ್ ಹಬ್ಬ ಒಂದ್ ಇದಕ್ ಮೇಲೆ ಲೇಯರ್ ಹಾಕೊಂಡ್ ದಪ್ಪ ಆಗಿರುತ್ತೆ ಅಷ್ಟೇ. 18 ತಿಂಗಳು ಏನು ಇದಾಗಲ್ಲ. ಇದು ಕಡಿಮೆ ಒಂದು 2-3 ವರ್ಷದ ಇದು ಕೊಪ್ಪಿ ಚಿಪ್ ಇರ್ತವು. ಸೊ ಈಗ ನಾರ್ಮಲ್ ಚಿಪ್ಪೆ ಬಂದಾಗ ಅದ್ರೊಳಗೆ ಏನು ಇರಲ್ಲ, ಪರ್ಲ್ ಇರಲ್ಲ. ಹೌದು, ಪರ್ಲ್ ಇರಂಗಿಲ್ಲ. ಅವಾಗ ನೀವು ಇಂಜೆಕ್ಟ್ ಮಾಡ್ತೀರಾ ಏನಾದ್ರು ಈ ತರ ಕ್ರಿಯೇಷನ್? ಹೌದು, ನಾ ಹೇಳಿದ್ನಲ್ಲ ನಿಮ್ಗೆ ಆಕ್ಚುಲಿ ಎಲ್ಲಾ ಪರ್ಲ್ ಇದೆ ಹಿಂಗಾಗಿತ್ತೆ. ನಿಮ್ ರೌಂಡ್ ಪರ್ಲ್ ಬೇಕಂದಾಗ ಇದ್ರೊಳಗೆ ನಾವು ನ್ಯೂಕ್ಲಿಯಸ್ ಹಾಕದ್ ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಉಸುಕ್ ಬೀಳ್ತೈತಿ ಕಲ್ಲ, ಸ್ಟೋನ್ ಬಿದ್ದಾಗ ಇದನ್ನ ಹೊರಗೆ ಹಾಕೋ ಪ್ರಯತ್ನ ಮಾಡ್ತೈತಿ. ಹೌದು, ಹೊರಗ್ ಹೋಲಾರ್ದಾಗ ಇದ್ರ ಮೇಲೆ ಲೇಯರ್ ಬಿಟ್ಕೊಂಡು ಹೋಗುತ್ತೆ. ಈ ಟೈಪ್ ಶೈನಿಂಗ್, ಕರೆಕ್ಟ್. ಈ ಟೈಪ್ ಶೈನಿಂಗ್ ಬಿಟ್ಟಾಗ ಅವಾಗ ನಿಮ್ಗೆ ರೌಂಡ್ ಮುತ್ ಪರ್ಲ್ಸ್ ಕಾಣುತ್ತೆ. ಹೌದು, ನಾವ್ಯಾಕ ರೌಂಡ್ ಬೇಕಂತ ಅನ್ಬೇಕು ಅಲ್ವಾ? ಅದಕ್ಕೆ ನಾವೇನು ನ್ಯೂಕ್ಲಿಯಸ್ ಹಚ್ಚಾಕ್ತಿವಿ. ನಮ್ಗೆ ಈ ಟೈಪ್ ಬೇಕಪ್ಪ. ನ್ಯೂಕ್ಲಿಯಸ್ ಅಂದ್ರೆ ಅದು ಹೆಂಗೆ? ನ್ಯೂಕ್ಲಿಯಸ್ ಅಂದ್ರೆ ನಿಮ್ಗೆ ಇಲ್ಲಿ ಸಿಗ್ತಾವ, ಇಲ್ಲಿ ವೇಸ್ಟ್ ಇಲ್ಲಿ ನೋಡಿ, ಇದು ನ್ಯೂಕ್ಲಿಯಸ್. ಓ, ಆ ತರದನ್ನ ನೀವು ಒಳಗಡೆ ಬಿಡ್ತೀರಾ? ಇದು ನ್ಯೂಕ್ಲಿಯಸ್. ಇದು ಈ ಸಣ್ಣ ನ್ಯೂಕ್ಲಿಯಸ್ ಹಾಕಿದ್ರಿಂದ ಇಲ್ಲೇ ಓದಿನಿಲ್ಲ ನಾನು, ಇಲ್ಲಿ ಈ ನ್ಯೂಕ್ಲಿಯಸ್ ಹಾಕಿರ್ತೀವಿ ನಾವು. ಈಗ ಈ ಸೈಜ್ ನೋಡಿ, ಈ ಸೈಜ್ ನೋಡಿ. ಸೊ ಅಲ್ಲಿ ಅದು ಪರ್ಲ್ ಕಟ್ಟತ್ತೆ. ಇದು ಇದ್ರ ಮೇಲೆ ಪರ್ಲ್ ಕಟ್ಕೊಂತ ಹೋಗುತ್ತೆ. ಇದು ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ ವೇಸ್ಟ್ ಹಂಗ ಇದ್ರಲ್ಲಿ 3 ಟೈಪ್ ಮಾಡ್ತಾರ. ಒಂದು ಮಣ್ಣಿಲೆ ಮಾಡ್ತಾರ, ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಮಾಡ್ತಾರ. ಅದ್ರಲ್ಲಿ ಹಾಕ್ಬಾರ್ದು, ಯಾಕಂದ್ರೆ ಕ್ವಾಲಿಟಿ ತಂದ 24 ಕ್ಯಾರೆಟ್ ಪರ್ಲಿಂದ ಕ್ವಾಲಿಟಿ ಹೋಗ್ಬಿಡ್ತೈತಿ. ನಾವೇನ್ ಮಾಡ್ತೀವಿ, ಬೇರ್ ಪರ್ಲ್ ಏನ್ ಮಾಡ್ತಾರ, ಇಲ್ಲಿ ಇಟ್ಲ ವೇಸ್ಟ್, ಈ ವೇಸ್ಟ್ ಇಲ್ಲೇ ಪುಡಿ ಮಾಡಿ ಇನ್ ರೆಡಿ ಮಾಡ್ತಾರ. ಅಂದ್ರೆ ಎಂತ ಲ್ಯಾಬ್ ಹಾಕಿದ್ರೆ 24 ಒರಿಜಿನಲ್ ಪರ್ಲ್ ಬೇಕಲ್ಲ. ಹೌದೌದು, ಅದಕ್ಕೆ ನಮ್ ಯೂನಿಕ್ ಫಸ್ಟ್ ಅಲ್ಲೇ ಮಾಡ್ಕೊಂಡಾಗ ಇದು ಹಿಂಗ ಹಾಕ್ತಾರ. ಇದ್ರ ಮೇಲೆ ಲೇಯರ್ ಬಿಟ್ಟು ಎಷ್ಟು ಶೈನಿಂಗ್ ಆಗೈತಿ ನೋಡಿ ಅಲ್ವಾ? ನೋಡಿ, ಇದು 4 ವರ್ಷನ ಬಿಸಿಲೊಳಗೆ ಬಿದ್ದೈತಿ. ಬಟ್ ಅದು ಎಕ್ಸಾಕ್ಟ್ ಆಗಿ ಲೇಯರ್ ಎಕ್ಸಾಕ್ಟ್ ಆಗಿ ಬಿಡುತ್ತಲ್ಲ. ಹೌದು, ಇದು 4 ವರ್ಷದಿಂದ ಈ ಲೇಯರ್ ಇದು ಪರ್ಲ್ ಮಳಿ ಒಳಗೆ ಬೈತೈತಿ, ಚಳಿ ಒಳಗೆ ಬೈತೈತಿ. ಮತ್ತೆ ಇಲ್ಲಿ ಉತ್ತರ ಕನ್ನಡ ಬಿಸಿಲು ನೋಡಿರಲ್ಲ ನೀವು. ಹೌದು, ಈ ಬಿಸಿಲೊಳಗೆ ಬಿದ್ರು ಈ ಶೈನಿಂಗ್ ಕಳ್ಕೊಂಡೈತಾ ಅಲ್ವಾ? ಎಷ್ಟು ಶೈನಿಂಗ್ ಇದೆ ಅಲ್ವಾ? ಇದು ಬೇರೆ 4th ಕ್ವಾಲಿಟಿ. ಇದು 4th ಅಲ್ಲ, 5th 6th ಇರಬೇಕು. ಅಂದ್ರೆ ಫಸ್ಟ್ ಕ್ವಾಲಿಟಿ ಇನ್ನೆಷ್ಟು ಶೈನಿಂಗ್ ಇರಬೇಕು? ಎಷ್ಟು ಶೈನಿಂಗ್ ಇರಬೇಕು. ಇದೇನು ಪಾಲಿಶ್ ಸಿಗಲ್ಲ, ಇದನ್ನ ಮತ್ತೆ ಪಾಲಿಶ್ ಮಾಡ್ತಾರ ಅವರು. ಇನ್ನ ಶೈನಿಂಗ್ ಬರುತ್ತೆ. ಇವೆಲ್ಲ ವೇಸ್ಟ್ ಕ್ವಾಲಿಟಿ. ಇದ್ರಲ್ಲಿ ಜಗ್ ತಗೊಂಡ್ ಹೋಗ್ಯಾರ ಮಂದಿ ಜನ. ಹೌದು, ನಮ್ಮ ಆದಿವಾಸಿ ಎಲ್ಲ ಕೊಪ್ಪಿ ಚಿಪ್ ಅಂತೀವಿ ನಾವ್ ಇಲ್ಲಿ. ಉತ್ತರ ಕರ್ನಾಟಕದ ಕೊಪ್ಪಿ ಚಿಪ್ ಅಂತೀವಿ. ಇದೊಂದು ಕೊಪ್ಪಿ ಚಿಪ್. ಇದು ಮಸಾಲೆ. ಈ ಮಸಾಲೆಗೆ ಅವ್ರು ಕಡಿಮೆ ಅಂದ್ರೆ 50 ರಿಂದ 60 ರೂಪಾಯಿ ತಗೊಂತಾರ. 50 ರಿಂದ 60 ರೂಪಾಯಿ ಹೋಗುತ್ತೆ. ಅವ್ರು ಏನ್ ಮಾಡ್ತಾರ, ನಿಮ್ಗ ಆಪರೇಷನ್ ಮಾಡೋದೆಲ್ಲ ನಿಮ್ಗ ಆಮೇಲೆ ನೀವು ತೋರ್ಸಂತೆ ಇಷ್ಟೇ ಓಪನ್ ಮಾಡ್ತಾರ. ಇದು ಜಾಸ್ತಿ ಹಿಂಗ್ ಓಪನ್ ಮಾಡಿ ಸತ್ತು ಬಿಡ್ತೈತಿ. ಅದು ಇದ್ರೊಳಗ ಯಾವ್ದು ತಿಂತಾರಂತ ನಮಗ್ ಗೊತ್ತಿಲ್ಲ. ಇದನ್ನ ಜಾಸ್ತಿ ಓಪನ್ ಮಾಡಿ ಸತ್ ಬಿಡ್ತೈತಿ. ಹಂಗಾಗಿ ಇದು ಇಷ್ಟ ಓಪನ್ ಮಾಡಿ ಆಪರೇಷನ್ ಮಾಡ್ತಾರ ಅವ್ರು. ಆಪರೇಷನ್ ಮಾಡಿ ಇಲ್ಲೇ ನ್ಯೂಕ್ಲಿಯಸ್ ಇರ್ತದೆ, ಇಲ್ಲೊಂದು ಈ ಕಡೆ ಒಂದು. ಇದ್ರಲ್ಲಿ 2 ಪರ್ಲ್ ಬೆಳಿತವು. ಈ ಒಂದ್ ಮಸಲ್ಸ್ ಒಳಗ 2 ಪರ್ಲ್ ಬೆಳಿತವು, ಈ ಕಡೆ ಒಂದು, ಈ ಕಡೆ ಒಂದು. ಈ 2 ಸಟ್ ಅಷ್ಟು ಇದೊಂದ್ ಸಟ್ ಕೂಡಿ ಅಷ್ಟ 50 ರಿಂದ 60 ರೂಪಾಯಿ ತಗೊಂತಾರ. ಇದ್ರ ಬೈಬೇಕು ನಮ್ಗೆ ಎಷ್ಟಾಗುತ್ತೆ, 10,000 ನಾವು ಕೊಪ್ಪಿ ಚಿಪ್ ಹಾಕಿದ್ವಿ ಅಂದ್ರೆ 5 ರಿಂದ 6 ಲಕ್ಷ ಖರ್ಚು ಬರ್ತೈತಿ. ಈಗ ನಾವು ಇದನ್ನ ಓಪನ್ ಮಾಡ್ತೀವಿ, ಎಷ್ಟಾಯ್ತು? 2 ಪರ್ಲ್ ಆಯ್ತು. 10,000 × 2 ಅಂದ್ರೆ 20,000 ಪರ್ಲ್ ಬೆಳಿತೀವಿ. ಒಂದು ಫರ್ಲ್ಗೆ ಅವ್ರು ತಗೊಳೋದು ಮೊದ್ಲಾಕ್ 100 ರಿಂದ 110 ರೂಪಾಯಿ ಅಂತಿದ್ರೆ ಈಗ 115 ರೂಪಾಯಿ ಮಾಡ್ರ. 5 ರೂಪಾಯಿ ಜಾಸ್ತಿ ಮಾಡ್ರ. ಇನ್ನೊಂದು 3 ತಿಂಗಳ ಇನ್ನೊಂದು 5 ರೂಪಾಯಿ ಜಾಸ್ತಿ ಮಾಡ್ರೆ ಮಾಡ್ಬೋದು. 120 ರೂಪಾಯಿ ಹಿಡ್ಕೊಂಡ ನಾವು ಹಾಕಿದಷ್ಟು 60 ರೂಪಾಯಿ ಬಂದಿದ್ದಷ್ಟು ಒಂದಕ್ಕೆಷ್ಟು
120 ರೂಪಾಯಿ ಅಂದ್ರೆ ಡಬಲ್ ಆಗುತ್ತೆ ಒಂದಕ್ಕಷ್ಟೇ. ಹ್ಮ್. ಇನ್ನ ನಾವ್ ಇದಕ್ಕೆ 60 ರೂಪಾಯಿ ತಗೊಂಡ್ರೆ ಇವೆರಡು ಕೂಡ ಎಷ್ಟಾಯ್ತು? 240 ರೂಪಾಯಿ ಆಗುತ್ತೆ. ನಾವ್ ಹಾಕಿದ್ದು 60 ರೂಪಾಯಿ, 240 ರೂಪಾಯಿ ಆಗುತ್ತೆ. ಇವರು ಮಾಡಲಿಟಿ ಅಂತ ತೆಗೆದು ನಾ ಹೇಳಿದ್ನಲ್ಲ ನಿಮ್ಗೆ, ಇದು 4th ಕ್ವಾಲಿಟಿ ವೇಸ್ಟ್ ಅಂತ ತೆಗಿತು, ಮಾಡಲಿಟಿ ತೆಗಿತಾರೆ. ಅವ್ರು 40% ಮ್ಯಾಕ್ಸಿಮಮ್ ಹೋಗುತ್ತೆ ಅಂತಾರೆ. ಮ್ಯಾಕ್ಸಿಮಮ್ 40%. ನೀವು 10,000 ಕಪ್ಪಿ ಚಿಪ್ ಹಾಕಿದ್ರೆ 4,000 ಏನಾಯ್ತು ಮಾಡ್ಲಿ ಹೋಯ್ತು. ಇನ್ನೆಷ್ಟು ಹೋಯ್ತು? 6,000 ಐತೆ. ಆಯ್ತು ಅವ್ರು ಅಂದ್ರು. ನಾವು 3 ಜನ ಕೂಡಿ ನಾವೆಲ್ಲ ಏನ್ ಮಾಡಿದ್ವಿ, ಹೌದಪ್ಪ 40% ಬೇಡ, 50% ಮಾಡಲಿಟಿ ಹೋಗ್ಲಿ, 50% ಮಾಡಲಿಟಿ ಹೋಗ್ರಿ. ಇನ್ 50% ಉಳಿತೈತಲ್ಲ, 50% ಒಳಗೆ ನಾವು ಹಾಕಿದ್ದ ಅಮೌಂಟ್ ಎಷ್ಟು? ಇದು ಅದಕ್ಕೆ 60 ರೂಪಾಯಿ. ಅಂದ್ರೆ ನಾವ್ ಇಷ್ಟು ಕೂಡ 60 ರೂಪಾಯಿ ಹಾಕಿವಿ, ಇದು ವೇಸ್ಟ್ ಅಂತ ತಿಳ್ಕೊಂಡ್ಬಿಡೋಣ. 50% ಹೋಯ್ತು. ಇದಕ್ಕೆ 120 ರೂಪಾಯಿ ತಗೊಂತ ನಾವು 18 ತಿಂಗಳ ಡಬಲ್ ಅಮೌಂಟ್ ಕೊಡ್ರಿ ಯಾರು? ಕೋಟಿ ರೂಪಾಯಿ ರೊಕ್ಕ ಹಾಕೊಂಡು 10 ವರ್ಷ ಅಲ್ಲಿ ಹೊಳ್ಳಿ ನಾವು ಹಾಕಿದ ಇನ್ವೆಸ್ಟ್ಮೆಂಟ್ ತೆಗಿಯಾಕ ಒದ್ದಾಡ್ತೀವಿ ನಾವು ಇಲ್ಲಿ ಬಿಸ್ನೆಸ್ ಒಳಗ. ಹೌದಾ? ಇದು 120 ರೂಪಾಯಿ ಕೊಂತ 18 ತಿಂಗಳೊಳಗ. ಏನ್ ನಾವ್ ಬಂದ್ ಏನಾದ್ರು ಡೆಲಿ ಹೊಟ್ಟೆ ಮೇಲೆ ಹಾಕ್ಬೇಕು, ಅದಕ್ಕೆ ನಾವ್ ಬಂದ್ ಗೊಬ್ಬರ ಹೊಡಿಬೇಕ? ಏನಿಲ್ಲ, ಇಲ್ಲಿ ಬಂದ್ತೀವಿ, ಕುಡ್ತೀವಿ, ಮಾತಾಡ್ತೀವಿ, ನಾವ್ ಫ್ರೆಂಡ್ಸ್, ನಾವ್ ನಕಲಿ ಮಾಡ್ತೀವಿ, ಹಾಸ್ಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಕುಂದ್ ಮಾತಾಡ್ಕೊಂಡು ಹೋಗ್ತೀವಿ. ಅಬ್ಸರ್ವೇಷನ್ ಬೇಕು ಅಲ್ಲಿ, ಹೆಂಗೈತಿ 3 ತಿಂಗಳ ಒಳಗೆ ತೆಗೆದು ನೋಡ್ತಿರ್ಬೇಕು ಅದು ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ಅದನ್ನ ವಾಟ್ಸಪ್ ಮಾಡ್ತಿರ್ಬೇಕು. ಪೇಸ್ ಲೆವೆಲ್ ಚೆಕ್ ಮಾಡ್ತೀವಿ, ಮತ್ತೆ TDS ಚೆಕ್ ಮಾಡ್ತೀವಿ, ಯುಮಿನಿಯಾ ಐತಿ ಎಲ್ಲ ಚೆಕ್ ಮಾಡ್ತೀವಿ. ಐತಿ ಒಟ್ಟೇನು ನಡೆದೈತಿ, ವರ್ಕ್ ಮಸ್ತ್ ನಡೆದೈತಿ. ಈಗ ಸೆಕೆಂಡ್ ಪ್ರಾಜೆಕ್ಟ್ 1 CR ಮಟ್ಟ ಆರಾಮ್ ಬರ್ತೈತಿ, ಬರ್ತೈತಿ ಇವಾಗ. ಯಾಕಂದ್ರೆ ನೀಡ್ ಐತಿ. ಈಗ ಬಂದಿದ್ದು ದೇವ್ರ ಫೋಟೋ ಎಲ್ಲ ಹಾಕಿದ್ವಿ, ಅವ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಇವ್ ಲೇಡೀಸ್ ಮಾತ್ರ ಬಿಡಂಗಿಲ್ಲ. ಬೇಕಾದ್ರೆ ಆಕ್ಚುಲಿ ಇವ್ ನೋಡಿ, ಅವ್ನ ಡಿಸೈನಿಂಗ್ ನೋಡ್ರಿ ನಮ್ಮ ಗದನಾಗ ಹೋಗ್ತಾವ ಅಷ್ಟು ಅಲ್ಲ ಅಲ್ಲಿ. ಆ ಟೈಪ್ ಐತಿ. ಇನ್ ಕೇಸ್ ಅವ್ರ ಕಂಪ್ನಿಯವ್ರು ಬೈಬ್ಯಾಕ್ ಅಗ್ರಿಮೆಂಟ್ ಕೊಡ್ತಾರ, ಅವ್ರು ಬೈಬ್ಯಾಕ್ ಮಾಡ್ಲಿಲ್ಲ ಅಂದ್ರೆ ನಾವು ಸೆಲ್ ಮಾಡ್ತೀವಿ ಸದ್ಯಕ್ಕೆ. ಈಗ ಅದಕ್ಕೂ ನೀವು ಪ್ರಿಪೇರ್ ಆಗಿದ್ದೀರಾ? ಎಲ್ಲ ಪ್ರಿಪೇರ್ ಆಗಿವಿ, ಎಲ್ಲ ರೆಡಿ ಮಾಡಿಕೊಂಡು. ಬಟ್ ಏನು ಬೈಬ್ಯಾಕ್ ಕೊಡೋದು ಉತ್ತಮ. ನಾವು ಮಾರಕೊಂಡ್ ಕೂತು 1-2 ಮಾರ್ಕೊಂಡ್ ಕೂತ್ಬಿಟ್ರೆ ನಮ್ಗೆ ಟೈಮ್ ಇರಂಗಿಲ್ಲ. 100 ರೂಪಾಯಿ ಆಕ್ಚುಲಿ ಅವ ನಮ್ ಕಡೆ 120 ರೂಪಾಯಿ ತಗೊಂಡವ 500 ಮಾಡ್ತಾನ, 300 ಮಾಡ್ತಾನ, ನಮ್ಗೆ ಗೊತ್ತಿಲ್ಲ. ನಾವ್ ಮಾಡ್ರೆ 400-500 ರೂಪಾಯಿ ಸಿಗ್ಬೋದು. ಇದಕ್ಕೆ ಗೋಲ್ಡ್ ಫ್ರೇಮ್ ಹಾಕ್ತಾರ. ಆಕ್ಚುಲಿ ಇನ್ನೊಂದು ನಿಮ್ಮ ಯೂಟ್ಯೂಬ್ ಇಂದ ನಾವು ಚಾನಲ್ ನ ಒಂದು ಇದ್ ಹೇಳ್ತೀನಿ. ಆಕ್ಚುಲಿ ಇವ್ರು ಡೈರೆಕ್ಟ್ ಆಗಿ ಯಾವ್ದು ಗೋಲ್ಡ್ ಶಾಪ್ನರ್ ಡೈರೆಕ್ಟ್ ಆಗಿ ಒಂದು ತಗೊಂಡು ಅದಕ್ಕೆ ಫ್ರೇಮ್ ಮಾಡಿ ಕಳಿಸಿ ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಇದು ಒಳ್ಳೆ ಮಾರ್ಕೆಟ್. ನೀವು ಸ್ಟೋನ್ ಅಂತ ಕೊಡ್ತಿರಲ್ಲ, ಆ ಸ್ಟೋನ್ ಹಂಗ ನೀವು ಫರ್ ಪ್ರೇಮಿಗಳು ಉಂಗ್ರ ಮಾಡಿ ಹಾಕ್ತಿರಿ. ನೀವು ಈ ಟೈಪ್ ಡಿಸೈನಿಂಗ್ ಕೊಡ್ರಿ, ನಿಮ್ ಕ್ಲೈಂಟ್ಸ್ ಎಲ್ಲ ಚಲೋ ಇದ್ ಮಾಡ್ತಾರ, ಅಪ್ರಿಷಿಯೇಟ್ ಮಾಡ್ತಾರೆ ಚಲೋ ಅಂತ ಹೇಳಿ. ಅವ್ರದ ಒಂದು ಕಂಪ್ನಿಯವ್ರು ತಗೊಂಡು ಡೈರೆಕ್ಟ್ ಕೊಡ್ತಾರ. ನೀವು ಡೈರೆಕ್ಟ್ ರೈತರ ಕಡೆ ತಗೊಳ್ಳಲ್ಲ, ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ. ಅವ್ರ ನಡಕ್ ಮೀಡಿಯೇಟರ್ ಆಗಿ ನಮ್ ಕಡೆ 120 ರೂಪಾಯಿ ತಗೊಂಡು ಅವ 400 ರೂಪಾಯಿ ನಿಮಗೆ ಕೊಟ್ಟು ನೀವು ಅದನ್ನ ಪ್ರೇಮಿ ಮಾಡ್ಕೊಂಡು ಕೊಟ್ರೆ ರೈತರು ಎಲ್ಲಿ ಹೋಗ್ಬೇಕು? ರೈತರನ್ನ ಸ್ವಲ್ಪ ಬೆಳೆಸಿ. ಸೊ ಈಗ ನಾರ್ಮಲ್ ಆಗಿ ರೌಂಡ್ ಇರೋದನ್ನ ಪರ್ಲ್ ಅಂತ ಅನ್ಸುತ್ತೆ. ಹೌದು. ಸೊ ಈ ಡಿಸೈನ್ ನ ಏನಂತ ಕರೀತಾರೆ? ಡಿಸೈನಿಂಗ್ ಪರ್ಲ್. ಇದು ಫರ್ಲ್ ಫಾರ್ಮಿಂಗ್. ಇವ್ ಹೆಂಗ್ ಫಾರ್ಮಿಂಗ್ ಅಂತ ಬರ್ತದೆ, ಇದು ಫರ್ಲ್ ಫಾರ್ಮಿಂಗ್. ಇದು ಏನ್ ನಾವ್ ನಿಮ್ಗೆ ಯಾಕಂದ್ರೆ ನಿಮ್ಗೆ ತಿಳ್ಕೊಬಹುದು, ನಾವು ಫಾರ್ಮ್ ಮಾಡಾತೀವಿ 18 ತಿಂಗಳು ಬೇಕಾದ ಬೆಳಕು. ಈಗ ಹೆಂಗ ಜೇನು ಕೃಷಿ ಅಂತಾರಲ್ಲ, ಅದೇ ಇದು ಹೆಂಗ ಫಲ್ ಫಾರ್ಮಿಂಗ್. ನಾವ್ ಎಷ್ಟ್ ಜಲ್ದಿ ಮಾಡಾಕ 1 ವರ್ಷಕ್ಕೆ ಡಬಲ್ ಮಾಡ್ತೈತಿ, ಹಂಗ್ ಮಾಡ್ತೈತಿ. 18ರಿಂದ 20 ತಿಂಗಳು ವೇಟ್ ಮಾಡ್ಲೇಬೇಕು ಎನಿ ಕಂಡೀಷನ್. ಯಾಕಂದ್ರೆ ತನ್ನಷ್ಟು ತಾಲಿ ಏರಕೊಂತ ಹೋಗ್ಬೇಕು. ಜಲ್ದಿ ಕೊಡು ಅಂತಂದ್ರ ಈಗ ಹೆಂಗ ಹಸು ಹಾಲು ಕೊಡು ಅಂತಂದ್ರೆ ಎಷ್ಟಂತ ಕೊಡ್ಬೇಕು? ಅದ್ ಹೆಂಗ ತನ್ನ ನೇಚರ್ ಅದು. ಈಗ ಸ್ಟಾರ್ಟಿಂಗ್ ಇಂದ ಹೆಂಗೆ ಇದನ್ನ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋದು ಅಂತ? ಇವಾಗ ಸ್ವಲ್ಪ ಫಸ್ಟ್ ಕಂಪ್ನಿಯವ್ರಿಗೆ ಮಾತಾಡ್ಬೇಕು. ಯಾಕಂದ್ರೆ ಸರ್ಜರಿ ಮಾಡೋದು ಅವ್ರ, ನೆಕ್ಸ್ಟ್ ಬೈಬ್ಯಾಕ್ ತಗೊಂಡು ಹೋಗೋರು ಅವ್ರ. DR ಫಾರ್ಮಿಂಗ್ ನಾವು ಫಾರ್ಮರ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸೀದಾ ಫಸ್ಟ್ ಅವ್ರು ಮಾತಾಡ್ತೀವಿ, ನಮ್ಗೆ ಎಷ್ಟು ಫಾಲ್ ಬೇಕಾಕೋ ಹಿಂಗೆಲ್ಲ ಅಂತ ಹೇಳಿ. ಅವ್ರು ಸೆಟಪ್ ಮಾಡ್ಕೊಂತಾರೆ. ಹೌದಾ, ಅವ್ರ ಟೀಮ್ ವರ್ಕರ್ ಟೀಮ್ ಎಲ್ಲ ಮಾಡ್ಕೊಂತಾರೆ. ಹೌದು, ಓಕೆ. ಈಗ ಫಸ್ಟ್ ಪ್ರಾಜೆಕ್ಟ್ ನಾಗ ಇಲ್ಲಿ ಬಂದ್ಮೇಲೆ ಹಾಕಿದ್ಮೇಲೆ ಅಮೌಂಟ್ ಕೊಡ್ತೀವಿ. ಈಗ ಹಂಗಿಲ್ಲ, ಫಸ್ಟ್ ಅಮೌಂಟ್ ಹಾಕ್ಬೇಕು. ಸ್ವಲ್ಪ ಅಮೌಂಟ್ ಆದ್ಮೇಲೆ ಅವ್ರೆಲ್ಲ ಮಟೀರಿಯಲ್ಸ್ ಎಲ್ಲ ತೊಗೊಂಬರ್ತಾರೆ. ತೊಗೊಂಬಂದು ಅವ್ರು ಏನ್ ಮಾಡ್ತಾರ, ಇಲ್ಲೆಲ್ಲ ನಾವು ಪೆಂಡಲ್ ಹೊಡಿಬೇಕು. ಪೆಂಡಲ್ ಹೊಡೆದು ಇದೇ ನೀರು, ಯಾಕಂದ್ರೆ ಇದೇ ನೀರಲ್ಲೇ ಸರ್ವೈವ್ ಆಗ್ಬೇಕಲ್ಲ ಅದೀಗ. ಇದೇ ನೀರ ತಗೊಂಡು ಮೇಲೆ ಹಾಕ್ಬೇಕು. ಮೇಲೆ ಒಂದು ಮೋಟರ್ ಮುಖಾಂತರ ತಗೊಂಡು ಹಾಕ್ತಿವಿ, ಪೌಂಡ್ ಮಾಡ್ಕೊಂಡು. ಆ ಪೌಂಡ್ ಒಳಗೆ ನೀರ್ ಬಿದ್ಮೇಲೆ ಅವು ಸೀದಾ ಏನ್ ಮಾಡ್ತಾವ, ಅವ್ರು ಬಂದ್ ಎಲ್ಲ ಸೆಟಪ್ ಮಾಡ್ಕೊಂತಾರ. ಇಲ್ಲಿ ಬಂದು ಅವು ಬಂದ್ಮೇಲೆ ಜಾಸ್ತಿ ದಿನ ಬದುಕಂಗಿಲ್ಲ. ನೀರ್ ಬೇಕೇ ಬೇಕು. ಒಂದ್ 2 ದಿನ ಕೋಲ್ಕತ್ತಾ ಅಥವಾ ಎಲ್ಲೇ ಹಿಡ್ಕೊಂಡು ಹಾಕ್ಬಿಡ್ತಾರ ಅವ್ರು. ಹಾಕಿಬಿಡ್ಲೆ ನೆಕ್ಸ್ಟ್ ಟೈಮ್ ಬರ್ತಾವ ಬೈ ಟ್ರೈನೇ ಬರ್ತಾವ. ಟ್ರೈನ್ ಒಳಗ್ ಬಂದ ಮೇಲೆ ಅವನ್ನ ನಾವೇ ನಮ್ ಗಾಡಿ ಬೇಕು, ನಾವು ಗಾಡಿ ಎಲ್ಲ ಅರೇಂಜ್ ಮಾಡ್ಬೇಕು. ಅವ್ರಿಗೆ ಗಾಡಿ ತಗೊಂಬಂದು ಇಲ್ಲಿ ಬಂದು ತಂದು ಹಾಕ್ಬೇಕು. ಕೆಲವೊಂದ್ ಟೈಮ್ ಹುಬ್ಳಿ ಬರ್ತಾವ,
ಹುಬ್ಳಿ ಬಂದ್ರೆ ಖರ್ಚು ಜಾಸ್ತಿ, ಗದಗ ಬಂದ್ರೆ ನಮ್ಗೆ ಖರ್ಚು ಕಡಿಮೆ. ಕೆಲವೊಂದು ಟೈಮ್ ಹುಬ್ಳಿ ಬರ್ತಾವ, ಅಲ್ಲಿಂದ ಗಾಡಿ ಟಾಟಾ ಎಸಿ ಇದು ಮಾಡ್ಕೊಂಡು ಹುಬ್ಳಿಯಿಂದ ತಮ್ಮಂದು ಇಲ್ಲಿ ಹೋಗಿತ್ತೀವಿ. ಟ್ಯಾಂಕ್ ಮಾಡಿ ಇಲ್ಲ ಆ ಟ್ಯಾಂಕ್ ಅಂದ್ರೆ ಸ್ವಲ್ಪ ಪಾಂಡ್ ಗತೆ, ಸಣ್ಣ ಪಾಂಡ್ ಗತೆ, ಸಣ್ಣ ಕೆರೆ ಗತೆ ಮಾಡ್ಬೇಕು ನಾವು ಸ್ವಲ್ಪ. ಅವ್ರು ಕಳ್ಸಕರೆ ವಾಟರ್ ಇಲ್ಲ ಅವರು ವಾಟರ್ ಹಾಕಿ ಗೋಣಿ ಚೀಲಲ್ಲಿ ಕಳಿಸ್ಬಿಡ್ತಾರೆ. ಗೋಣಿ ಚೀಲ ಸ್ವಲ್ಪ ನೀರು ಉಗ್ಗಿ ಕಳಿಸ್ಬಿಡ್ತಾರ. 2 days ನಡಿತೈತಿ, ಏನಾಗಂಗಿಲ್ಲ. ಅವು ಇಲ್ಲಿ ಬಂದ ಮೇಲೆ ಇಲ್ಲಿ ಬೀಳ್ತಾವ, ಬಿದ್ಮೇಲೆ ಅವ್ರು ನೀರು ಹೊಡಿತಾರೆ, ಕ್ಲೀನ್ ಮಾಡ್ತಾರೆ. ಫಸ್ಟ್ ಅಲ್ಲಿ ಅದ್ರಲ್ಲಿ ಹೊಲ್ಸ್ ಗಿಲ್ಸ್ ಇರ್ತಾವ, ಕ್ಲೀನ್ ಮಾಡ್ಕೊಂತಾರೆ. ಕ್ಲೀನ್ ಮಾಡ್ಸೋ ಅಷ್ಟ್ರೊಳಗೆ ಏನಾರ ಸ್ವಲ್ಪ ಏನಾರ ಕೆಲವೊಂದು ಸತ್ರ ತೆಗೆದು ಹೋಗಿ ಬಿಡ್ತಾರ. ಏನ್ ಬದುಕಿರುತ್ತಲ್ಲ ಒನ್ ಡೇ ಆದ್ಮೇಲೆ ಆಕ್ಚುಲಿ ಫಸ್ಟ್ ಅಲ್ಲಿಂದ ಬರ್ಬೇಕು ಅಬ್ಸರ್ವೇಷನ್ ಅಂತ ಅಂತೀವಿ ನಾವು. ಇಟ್ ಮೀನ್ಸ್ ಯಾವ ಸಾಯ್ತು ತೆಗೆದೋಗಿತಾರ, ಜೀವಂತ ಇದ್ದಿದ್ದು ಹೊಳ್ಳಿ ಇದೇ ನೀರೇ ಬಿಡ್ತಾರ. ಯಾಕಂದ್ರೆ ಇಲ್ಲೇ ಸರ್ವೈವ್ ಆಗ್ಬೇಕಲ್ಲ, ಈ ನೀರ್ ಅದಕ್ಕೆ ಹೊಂದ್ಕೊಂತಾವ ಇಲ್ಲೋ ಟೆಸ್ಟ್ ಮಾಡ್ತಾರ ಅವ್ರು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸರ್ಜರಿ ಮಾಡಕ್ ಬರ್ತಾರ. ಯಾವಾಗ ಹಿಂಗ್ ಓಪನ್ ಮಾಡ್ಕೊಂಡು ಹಿಂಗ್ ಇದನ್ನ ಓಪನ್ ಮಾಡಿ ಇದ್ರೊಳಗ ನ್ಯೂಕ್ಲಿಯಸ್ ಹಾಕಿ ಹೊಳ್ಳಿ ಆಪರೇಷನ್ ಮಾಡ್ಕೊಂಡು ಆಂಟಿಬಯೋಟಿಕ್ ಇದು ಆಪರೇಷನ್ ಮಾಡ್ಕೊಂಡು ಆಂಟಿಬಯೋಟಿಕ್ ನೊಳಗೆ 1 day ಇಡ್ತಾರ. ಆಂಟಿಬಯೋಟಿಕ್ ಒಳಗೆ ಅದನ್ನ ಹಾಕಿ 1 day ಇಡ್ತಾರ. ಅಂದ್ರೆ ಅಬ್ಸರ್ವೇಷನ್ ಅದು. ಇನ್ ಕೇಸ್ ಇದಕ್ಕೆ ಏನಾರ ಸೈಡ್ ಎಫೆಕ್ಟ್ ಆಗಿ ಸತ್ರು, ಯಾಕಂದ್ರೆ ಮತ್ತೆ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ, 50 ರಿಂದ 60 ರೂಪಾಯಿ ಇನ್ವೆಸ್ಟ್ ಮಾಡೋದು ಇದಕ್ಕೆ. ಅವ್ರಿಗೆ 5 ರೂಪಾಯಿ ಬೀಳ್ಬೋದು, 10 ರೂಪಾಯಿ ಬೀಳ್ಬೋದು. ಬಟ್ ಖರ್ಚಿರ್ತಾವ. ಅಲ್ಲಿ ತಮ್ಮಂದ್ ಹಾಕ್ಬೇಕಾದ್ರೆ ಕೆಲವೊಂದು ಅರ್ಧಕರ ಸಾಯ್ತಾವ. ಅದನ್ನ ಹಾಕಿದ್ಮೇಲೆ ಆಂಟಿಬಯೋಟಿಕ್ ನೊಳಗೆ ಇಡ್ತಾರ. ಇಟ್ಟ ಮೇಲೆ ಇವು ಬದುಕಿದ್ರ ಮಾತ್ರ ಲಾಸ್ಟ್ನ್ಯಾಕ ಚೀಲ ಕಟ್ತಾರ. ಯಾಕಂದ್ರೆ ಮೊದ್ಲಾಕ ಏನ್ ಪ್ರೇ ಮಾಡ್ತಿದ್ರು. ಈಗ ಏನ್ ಮಾಡ್ತಾರ, ಹಣ್ಣಿನ ಬರ್ತಾವಲ್ಲ, ಸೇಬು ಹಣ್ಣಿನ ಎಲ್ಲ ಅರ್ಧ ಕೆಜಿ ಚೀಲ ಬರ್ತಾವಲ್ಲ, ಹಿಂಗ ಲೈನ್ ಬರ್ತಾವಲ್ಲ, ಅದ್ರಾಗ ಹಾಕಿ 2 ಹಾಕಿ ಒಂದ್ ಗಂಟೆ ಕಟ್ಟಾಗ್ತಾರ. ಮತ್ತೆ 2 ಹಾಕಿ ಮತ್ತೊಂದ್ ಗಂಟೆ, ಮತ್ತೆ 2 ಹಾಕಿ ಮತ್ತೊಂದ್ ಗಂಟೆ. ಹೌದು, ಒಂದ್ ಗಂಟೆ ಕಟ್ಟಿರ್ತಾರ. ಒಂದ್ ಲೈನ್ಗೆ 10 ಅಂದ್ರೆ ಒಂದ್ ಹಿಂಗ್ ತೊಗೊಂತಾರ, ತೊಗೊಂಡ್ ನಡೆ ಕಟ್ಟಿ ಬಿಡ್ತಾರ. ಅದನ್ನ ಈ ಕಡೆ 10 ಈ ಕಡೆ 10. ಹಂಗ ಪೋಣಿಸಂಗಿಲ್ಲ, 2 ಹಾಕ್ತಾರ. 2 ಹಾಕಿ ಒಂದ್ ಗಂಟೆ, ಮತ್ತೆ 2 ಅಂದ್ರೆ ಅಷ್ಟು ಒಂದೇ ಕಡೆ ಕೂಡ ಬರಲ್ಲ, ವೇಟ್ ಆದಂಗ ಆಗುತ್ತೆ. ಹಂಗಾಗಿ ಒಂದ್ ಲೈನ್ ಮಾಡ್ತಾರ. ಆ ಟೈಪ್ ಲೈನ್ ಮಾಡ್ಕೊಂಡು ಅಲ್ಲಿಂದ ತೊಗೊಂಬರ್ತಾರ. ಅದನ್ನ ತಗೊಂಬಂದ್ ಇಲ್ಲಿ ಬಂದು ಫಸ್ಟ್ ಏನ್ ಮಾಡ್ತಾರ, ಒಂದಿಬ್ರು ದಾರ ಹಾಕಿ ಬಾಟಲ್ ಎಲ್ಲ ಕಟ್ಕೊಂತಾರ. ಯಾಕಂದ್ರೆ ತೇಲ್ಬೇಕಲ್ಲ, ಅದು ತೆಲ ಆದ್ಮೇಲೆ ನಡಕ್ ಒಂದೊಂದೊಂದೊಂದು ಟ್ಯಾಗ್ ಮಾಡ್ಕೊಂಡು ಹೋಗಿರ್ತಾರ. ಒಂದ್ ಲೈನ್ 7 ರಿಂದ 8 ಸಾವಿರ ಕೊಪ್ಪಿ ಚಿಪ್ ಅದಾವ ಇದ್ರೊಳಗ. ಒಂದ್ ಲೈನ್ ಒಳಗೆ 7 ರಿಂದ 8 ಸಾವಿರ ಕೊಪ್ಪಿ ಚಿಪ್ ಅದಾವ. ಹೌದು ಹೌದು. ಹೆಚ್ಚು ಕಡಿಮೆ ಒಂದು ಎಷ್ಟು 3 ಲಕ್ಷ, 2.5-3 ಲಕ್ಷ ಒಂದ್ ಲೈನ್. ಒಂದ್ ಲೈನ್ 2.5-3 ಲಕ್ಷ ರೂಪಾಯಿ ಇದೆ, ಇನ್ವೆಸ್ಟ್ಮೆಂಟ್ ಇದೆ. ಬಟ್ ಏನ್ ಮಾಡ್ತೀವಿ ನಾವು, ಇವ್ರಿಗೆ ಯಾರಿಗೆ ಗೌರ್ಮೆಂಟ್ ಒಂದ್ ಏನ್ ಕೇಳ್ಕೊಂತೀವಿ ಅಂದ್ರೆ, ಹೊಸ ಹೊಸ ಇನೋವೇಟಿವ್ ಮಾಡ್ತಿರ್ತೀವಿ. ಗೌರ್ಮೆಂಟ್ ಇಂದ ಸಪೋರ್ಟ್ ಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಈಗ ಫಿಶ್ ಫಾರ್ಮಿಂಗ್ ಕೊಡ್ತಾರ, ಜೇನು ಕೃಷಿ ಅಂತ ಕೊಡ್ತಾರ. ಯಾವ್ದಕ್ ಫಾರ್ಮಿಂಗ್ ಅಂತ ಯಾಕೆ ಕೊಡಂಗಿಲ್ಲ? ಹಿಂದೆ ಪೂರ್ವಜರೆಲ್ಲ ನಾವು ಎಂತಾರಲ್ಲ ನಿಮ್ಗೆ, ಹಂಪಿಯೊಳಗ ವಜ್ರ ವೈಡೂರ್ಯಗಳನ್ನ ಮುತ್ತು ರತ್ನಗಳನ್ನ ಬೀದಿಯೊಳಗೆ ಮಾರ್ತಿದ್ವಿ ಅಂತಂದು ಹೇಳ್ತೀವಿ ನಾವು, ವಿಜಯನಗರ ಸಾಮ್ರಾಜ್ಯದೊಳಗೆ. ಯಾಕೆ ನಮ್ಗೆ ಇಂತೆಲ್ಲ ಮಾಡ್ತೀವಿ ಅಂತ ಸ್ವಲ್ಪ ಯಾಕೆ ಸಪೋರ್ಟ್ ಮಾಡಲ್ಲ? ಬೇರೆ 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 ಅದು ಕುರಿ ಫಾರ್ಮಿಂಗಿಗೆ, ಆಕಳಕ್ಕೆ ಶೆಡ್ಗೆ ಅಂತ ಕೊಡ್ತೀರಿ. ಎಲ್ಲಿ ಯಾರು ಮಾಡಂಗಿಲ್ಲ, ಕೆಲವೊಬ್ರು ಮಾಡ್ತಾರ, ಕೆಲವೊಬ್ರು ಏನ್ ಮಾಡ್ತಾರ, ದುಡ್ಡು ತಗೊಂಡ್ ಸುಮ್ ಕುಂತ್ ಬಿಡ್ತಾರ. ಹಂಗಾಗಿ ಇಂಥ ಹೊಸ ಹೊಸ ಯೂನಿಟಿ ಮಾಡಕ್ ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು, ಅಂದ್ರೆ ನಮಗೂ ಧೈರ್ಯ ಬರ್ತೈತಿ. ಈಗ ನೋಡ್ರಿ, ಅದಕ್ಕೆ 40 ಲಕ್ಷ ಇನ್ವೆಸ್ಟ್ಮೆಂಟ್. ಯಾಕ ಇದಕ್ಕೆ ಕಡಿ ಒಂದು 7 ರಿಂದ 8 ಜನ ಇದೀವಿ ನಾವು. ಬಂದಂತ ಪ್ರಾಫಿಟ್ ನ 7 ರಿಂದ 8 ಜನ ಹಂಚ್ಕೋಬೇಕು. ಈಗ ಎಲ್ಲರೂ ಬೇರೆ ಬೇರೆ ಕಡೆ ಮಾಡ್ರಿ ಏನಾಗಿತ್ತು. ಈಗ ಗೌರ್ಮೆಂಟ್ ಒಂದು ಸ್ವಲ್ಪ ಸಬ್ಸಿಡಿ ಏನೋ ಕೊಟ್ರೆ, 2-3 ಜನ ಕೂಡಿ ಇಲ್ಲಿ ಮಾಡ್ತೀವಿ. ಇನ್ನು ಉಳಿಕೆದ ಮಂದಿ ಮತ್ತೆ ಬೇರೆ ಬೇರೆ ಹಾಕ್ತಿಲ್ಲ. ಇಲ್ಲೇ ನಮಗ್ ಇದೇ ಗ್ರಾಮದೊಳಗೆ 10 ರಿಂದ 15 ಅದಾವ ಇಂಥ ಜಾಗ ಎಲ್ಲ. ಅದನ್ನೆಲ್ಲ ಯುಟಿಲೈಸ್ ಮಾಡ್ತೀವಿ. ನಾವು ಸಹಾಯ ಮಾಡ್ತಿಲ್ಲ ಜನರಿಗೆ, ಮಾಡ್ರಿಪ್ಪ ಅಂತ ಡೆವಲಪ್ಮೆಂಟ್ ಮಾಡ್ರಿ ಅಂತ ಹೇಳ್ತೀವಿ. ಸೊ ಈಗ ಅವರು ಕಟ್ಟಿದಾರಲ್ಲ, ಸೊ ಅದಾದ್ಮೇಲೆ ಇದಕ್ಕೆ ಏನಾದ್ರು ಆಹಾರ ಹಾಕ್ಬೇಕಾ? ಹೌದು, ಆಹಾರ ಹಾಕ್ಬೇಕು. ಎಷ್ಟು ದಿವಸಕ್ಕೆ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ, ಈಗ ಅವ್ರು ಹೇಳಿದ್ರು 2 ಮಂತ್ 3 ಮಂತ್ ಅಂತ ಹೇಳಿ. ಈಗ ಇದು ಒಂದು ಇದು ಬರ್ತೈತಿ, ಒಂದು ಪೌಡರ್ ಅಂತೇಳಿ, ತನ್ನಷ್ಟು ತಾನ ಫುಡ್ ಸೃಷ್ಟಿ ಮಾಡ್ಕೊಳುತ್ತೆ. ಪೌಡ್ರ್ ಅಂದ್ರೆ ಸ್ವಲ್ಪ ಏನಾರ ಸ್ಪಿರುಲಿನ್ ಗತೆ ಸೃಷ್ಟಿ ಮಾಡ್ತೈತಿ. ಇದು ಆಕ್ಚುಲಿ ಕಣ್ಣಿರಂಗಿಲ್ಲ, ಏನಿರಂಗಿಲ್ಲ, ಚಿಪ್ಪಿಗೆ ಓನ್ಲಿ ನಾಲಿಗೆ ಅಷ್ಟೇ ಇರ್ತೈತಿ. ನಾಲಿಗೆ ಕೆಟ್ಟ ದರಿದ್ರ ಪ್ರಾಣಿ ಅಂತಾರಲ್ಲ, ಆಡು ಭಾಷೆದವ್ರಿಗೆ ಹೇಳ್ತೀವಿ ನಾವು. ನಮ್ಗೆ ಕನ್ನಡ ದರಿದ್ರ ಪ್ರಾಣಿ ಅದು. ನಾಲಿಗೆ ಹೊರಗಾಗಿ ಬಿದ್ದು ಬಿಡ್ತೈತಿ. ತನ್ನ ನಾಲಿಗೆ ಬಂದ್ ಫುಡ್ ಬಂದ್ರಷ್ಟೇ ತಿನ್ನುತ್ತದ, ಅಲ್ಲಿ ಮಟ ಸುಮ್ಮನೆ ಮಕ್ಕೊಂಡ್ಬಿಡುತ್ತೆ. 18 ತಿಂಗಳ ಹೊರಗೆ ಜಗತ್ತ ನೋಡಾರ್ದಂಗ ನೀರಾಗ ಇರ್ತೈತೆ ಅಂತ ಯೋಚನೆ ಮಾಡ್ರಿ. ಮೀನು ಇನ್ನೊಂದು ಓಡಾಡಿ ಮ್ಯಾಲ್ ಜಿಗದ್ ಮನುಷ್ಯರ್ ಹೆಂಗದ್ರಪ್ಪ ಅಂತ ಹೇಳ್ಯಾರ ಹೋಗುತ್ತದ. ಅದೇನಿಲ್ಲ, ನಾವ್ ಹೆಂಗ್ ಕಟ್ತೀವಿ ಹಂಗ ಅಲ್ಲಿ ಕುಂತ್ ಬಿಡ್ತೈತಿ. ಹೌದು. ಅಂದ್ರೆ ಫುಡ್ ನಾಲಿಗೆ ಬಂದು ಚಿಕ್ಕ ಆಚೆ ಹಾಕತ್ತಾ ಅಲ್ಲಿ, ಅದಕ್ಕೆ ಬಂದ್ ಟಚ್ ಆಗ್ಬೇಕದು ಫುಡ್. ಅಂದಲ್ಲಿ ಇದೆ ಫುಡ್ ಅಂತ. ಹೌದು, ಅವಾಗ ತಿನ್ನುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಫುಡ್ ಹೋಗಿತ್ವಲ್ಲ, ಇಲ್ಲಿ ನಾವಿಲ್ಲಿ ಫುಡ್ ಹೋಗಿತ್ತೀವಿ, ಅಲ್ಲಿ ಹೋಗಂಗಿಲ್ಲ ಅಂತ ಏನ್ ಮಾಡಿದ್ವಿ, ಒಂದ್ 5,000 ಮೀನ ಬಿಟ್ಟಿವಿ. ನಮ್ ಯೂನಿಕ್ ಅದು, ಅವ್ರು ಹೇಳಿಲ್ಲ. ಯಾಕಂದ್ರೆ ಮೀನ್ ಹೆಂಗ್ ಓಡಾಡತ್ತೆ ಹಂಗ್ ಫುಡ್ ನೀರ್ ಜೊತೆ ಹಿಂದ್ ಹೋಗ್ಬಿಡ್ತೈತಿ.
ಹಂಗಾಗಿ ಸ್ಪ್ರೆಡ್ ಆಗತ್ತೆ ಅಂತೇಳಿ ಅದು ಮಾಡಿ ಆಕ್ಸಿಜನ್ ಆಕ್ಸಿಜನ್ ಹಿಡಿದಿಲ್ಲ ಅವರು ನಾವು ಮಾಡಿ. ಯಾಕೆ ಈ ಸಲ ಬಿಲ್ಡಪ್ ಬೆಸ್ಟ್ ಬಂದೈತ್ರಿ. ಹೇಳಿದ್ನಲ್ಲ ನಾ ಹೇಳಿದ ಇಂಡಿಯಾದೊಳಗೆ ಫಸ್ಟ್ ಕ್ವಾಲಿಟಿ ಇಲ್ಲಿ ಬಂದೈತಿ ಅಂತಾರಲ್ಲ, ನಾ ಹೇಳಿದ್ದಲ್ಲ ಡಿಯರ್ ಫಾರ್ಮಿಂಗ್ ಹೇಳಿದ್ದು. ಅದ್ ನೋಡಿದ ಮೇಲೆ ಇದ್ ಫಾಂಡ್ ನಮ್ಗೆ ಇದನ್ನ ಕೊಟ್ಬಿಡ್ತಾರ ರೆಂಟ್ಗೆ ಅಂತ ಹೇಳಿದ್ರೆ ಇಲ್ಲ ರೀ ಅಂತಂದ್ವಿ. ಯಾಕಂದ್ರೆ ಈಗ ನಾವು ಅವ್ರ ಕಂಪ್ನಿಯವ್ರು ಕೊಟ್ಬಿಟ್ರೆ ನಾವೇನ್ ಮಾಡ್ತೀವಿ. ಸೊ ಈಗ ಇದು ಆಹಾರ ಬಂದು 3 ತಿಂಗಳಿಗೆ ಒಂದ್ಸರಿ ಹಾಕೋದಾ? ಆಹಾರ 2 ತಿಂಗಳಿಗೊಮ್ಮೆ ಹಾಕ್ತಿವಿ ನಾವು ಆಕ್ಚುಲಿ. ಜಾಸ್ತಿ ಬಿಲ್ಡಪ್ ಜಾಸ್ತಿ ಇದ್ರೆ ವೇಸ್ಟ್ ಏನಾಗಿಲ್ಲ. ಹಾ ಅದೊಂದು ಹಾಕ್ತಿವಿ. ಇನ್ನೊಂದು ಇದು ಯಾವುದು ಸಗಣಿ, ಆಕಳ ಸಗಣಿ, ಮತ್ತೆ ಇದು ಯಾವ ನಮ್ ಕಡೆ ಅಲ್ಲೇ ಸೆಸಮ್ ಸೀಡ್ಸ್ ಅಂತೀವಿ, ಸಾಸಿವೆ ಹಿಂಡಿ. ನಾವು ಇಲ್ಲಿ ಸಿಂಗಲ್ ಹಿಂಡಿ ಅಂತೀವಿ, ಬಟ್ ಸಾಸಿವೆ ಹಿಂಡಿ ಹಾಕಂತಾರ ಅದನ್ನ ಹಾಕ್ತಿವಿ. ಸಾಸಿವೆ ಹಿಂಡಿ ತಗೊಂಡು ಸಾಸಿವೆ ಎಣ್ಣೆ ಹಾಕಿಸಿ ನಾವು ಇಲ್ಲಿ ಉತ್ತರ ಕನ್ನಡ ಸಾಸಿವೆ ಎಣ್ಣೆ ಯಾರು ಯೂಸ್ ಮಾಡಲ್ಲ. ಅದನ್ನ ಹಿಂಡಿ ಹಾಕಿಸಿ ಆ ಹಿಂಡಿಗೆ ಮತ್ತು ಸಗಣಿನ 3 ದಿನ ಇಲ್ಲೇ ನೆನಿಟ್ಬೇಕು. ಬಂದ್ ದಿನ ಒಬ್ರು ಬಂದು ಹಿಂಗೆ ಮಿಕ್ಸ್ ಮಾಡ್ಕೊಂತ ನೀರ್ ಹಾಕೊಂತ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. 2 ದಿನ ಆದ್ಮೇಲೆ ಅದು ಹೆಂಗಾಗತ್ತಂದ್ರೆ ಆಕ್ಚುಲಿ ಒಂದ್ ಅರ್ಧ ಕಿಲೋಮೀಟರ್ ಯಾರು ಹಾಯಂಗಿಲ್ಲ, ಇಲ್ಲಿ ಯಾರು ಬರಂಗಿಲ್ಲ. ಆ ಟೈಪ್ ಕೆಟ್ಟ ಸ್ಮೆಲ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಹುಟ್ಟಬೇಕಲ್ಲ. ಸಣ್ಣ 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 ಕೀಡಿಗಳು ಹುಟ್ಟು 5 ದಿನ ಬಿಡ್ಬೇಕು. 5 ದಿನ ಬಿಟ್ಬಿಡ್ಲೆ ಬೆಳಿತವು. ಬೆಳೆದ್ಮೇಲೆ ಏನ್ ಮಾಡ್ತೀವಿ ಅದನ್ನ ತಮ್ಮಂದು ಮತ್ತೆ ಹಂಗಂದ್ರೆ ಹಾಕಂಗಿಲ್ಲ, ಭಾಳ ಇದು ಸ್ಮೆಲ್ ಇರ್ತೈತಿ. ಬಟ್ ಅದನ್ನ ಹಾಕಿ ಎಲ್ಲಾ ಕಡೆ ಫುಡ್ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹೋಗಿ ಮತ್ತೆ ಅವಾಗ ಸ್ವಲ್ಪ ನೀರು ಕ್ಲೀನ್ ಆಗಲಿಲ್ಲ ಸುಣ್ಣ, ಇನ್ನೊಂದು ಕೆಲವೊಂದು 2 ಐಟಮ್ಸ್ ಹೇಳ್ತಾರ ಅವ್ರು, ಅದನ್ನ ಹಾಕಿರ್ತೀವಿ. ಸೊ ಅದಾದ್ಮೇಲೆ ಇಷ್ಟೇ, ಇನ್ನೇನು ಇದನ್ನ ಸುಧಾರಣೆ ಮಾಡೋದು ಏನೂ ಇಲ್ಲ. ಏನಿಲ್ಲ ಎಷ್ಟು ಮಾಡೋದು ನಾವೇನ್ ಬರ್ತೀವಲ್ಲ. ಇನ್ ಆಕ್ಚುಲಿ ನಿಮ್ಗೆ ಗೊತ್ತಿರಲಿ, ಲಾಸ್ಟ್ ಟೈಮ್ ಒಂದು ಎಲ್ಲ ನ್ಯೂಸ್ ಚಾನಲ್ ಬಂದ್ಬಿಟ್ಟು ಡೈಲಿ ಕಾಲ್ ಮಾಡ್ತಾರೆ. ಡೈಲಿ ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದೀವಿ, ಬಂದು ತೋರ್ಸ್ಬರ್ರಿ ಅಂತಾರ. ದಿನಕ್ಕೆ 10ರಿಂದ 20 ಮಂದಿ ಬರ್ತಾರೆ. ಹಾಗಂದ್ರೆ ದಯವಿಟ್ಟು ಏನ್ ಹೇಳ್ತೀವಿ ಅಂದ್ರೆ ಯಾರ ಬರೋದ್ರು ಫೋನ್ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ಫೋನ್ ಮಾಡೋ ಬರೋಕೆ ಸಂಡೇ ನಾವು ಬಿಸ್ನೆಸ್ ನಾವು ವ್ಯವಹಾರ ಹರಿಸ್ತಾರ. ಈಗ ನಾವೆಲ್ಲ ನಿಮ್ಗೆ ಯೂಟ್ಯೂಬ್ ನೀವೆಲ್ಲ ಬಂದಿರ ಅಂತಂದೇಳಿ ಎಲ್ಲ ಇಷ್ಟು ಬಿಟ್ಟು ಕೊಡ್ತೀವಿ. ಪ್ರತಿಯೊಬ್ಬರು ಬಂದ್ಬಿಡ್ಲೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ವಿ. ಮತ್ತೊಬ್ರು ಬಂದ್ರೆ ಸರ್ ನಮ್ಗೆ ಹೇಳಿಲ್ಲ, ನೀವು ಎಷ್ಟು ಸೊಕ್ ಬಂದೈತಿ ನೋಡಿ ಇವ್ರಿಗೆ ಅನ್ಕೋಬಾರಲ್ಲ. ನಮ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಬರ್ಬೇಕಾರೆ ಸಂಡೇಗೊಮ್ಮೆ 4 ಗಂಟೆಯಿಂದ ಹಿಡ್ಕೊಂಡು 6 ಗಂಟೆ ಮಟ್ಟ ಅಷ್ಟೇ ಓಪನ್ ಇಟ್ಟಿರ್ತೀವಿ ನಾವು. ಬರೋಕ್ಕಿಂತ ಬಿಫೋರ್ ಫೋನ್ ಮಾಡಿ ಬರ್ರಿ, ಅಂದಮೇಲೆ ನಾವು ಹೇಳಕ್ಕಾಗತ್ತೆ. ಇಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸಿಗಂಗಿಲ್ಲ. ನೀವು ಬಂದಿರ್ತೀರಿ ಅಂತ ಹೇಳ್ತೀವಿ, ಇಲ್ಲಿ ಮಠ ಬಂದಿರಿ ನೋಡ್ಕೊಂಡು ಹೋದ್ರೆ ಏನಿಗೆ ಅರ್ಥ ಆಗುತ್ತೆ. ಈ ಬಾಟಲ್ ನೋಡ್ರಿ ನಿಮ್ಗೆ ಏನ್ ಗೊತ್ತಾಗುತ್ತೆ. ಅದಕ್ಕೆ ಎಷ್ಟು ಇನ್ಫಾರ್ಮೇಶನ್ ಕೊಟ್ರಲ್ಲ ಸಿಗುತ್ತೆ ಅಂತೇಳಿ ನಾವು ಸೊ ಈಗ 1.5 ವರ್ಷ ಆಗತ್ತೆ. ಸೊ ಅದಾದ್ಮೇಲೆ ಕಂಪ್ನಿಯವರೇ ಬಂದು ಆಪರೇಷನ್. ಹೌದು. ನಾ ಇನ್ನೊಂದು ಕ್ಲಿಯರ್ ಹೇಳ್ತೀವಿ, ಇದ್ರೊಳಗೆ ನಮ್ಮ ಇಂಟರ್ಫಿಯರ್ ಯಾರಿಲ್ಲ. ಆಸ್ ನಾವು ರೈತರು, ನಾವು ಕಂಪ್ನಿಯವ್ರ ಜೊತೆ ಟೈಪ್ ಆಗಿರ್ತೀವಿ. ಅವರು ಅಗ್ರಿಮೆಂಟ್ ಕೊಡ್ತಾರ, ನಿಮ್ಗೆ ಯಾವ ಟೈಪ್ ಅಗ್ರಿಮೆಂಟ್ ಬೇಕೋ ಕಂಪ್ನಿಯವ್ರ ಜೊತೆ ಮಾತಾಡ್ಕೊರಿ. ಇಷ್ಟು ಹಿಂಗೈತೆ ಅಂತ ಎಲ್ಲ ಹೇಳ್ತೀವಿ. ನಿಮ್ಗೆ ಹೆಂಗೇನಾರ ನಿಮ್ಮಲ್ಲಿ ಸೇಮ್ ಈ ಟೈಪ್ ಫಾಂಡ್ ಥರ ಮಾಡ್ಕೊರಿ. ಬಟ್ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ಗೈಡೆನ್ಸ್ ಕೊಡ್ತೀವಿ. ನಾವು ಬಂದ್ಬೇಕಾದ್ರೆ ವಿಸಿಟ್ ಮಾಡಿ ಹೇಳ್ಬರ್ತೀವಿ ನಿಮ್ಗೆ. ಇನ್ ಕೇಸ್ ಎಲ್ಲಪ್ಪ ನಿಮ್ ಕಡೆ ಹಾಕ್ತೀವಿ ಅಂತಂದ್ರೆ ನಮ್ಮ ಕಡೆ ಬರ್ರಿ, ನಾವು ಯಾವುದು ವೆಲ್ಕಮ್ ಮಾಡ್ತೀವಿ. ಬರ್ಬೇಕಾದ್ರೆ ನಾವು ಲಿಮಿಟ್ ಇರ್ತವು, ಲಿಮಿಟ್ ಅಷ್ಟ ನಮ್ಗೆ ಹೆಂಗ್ ಬೇಕಂಗ ಯಾರಿಗೆ ಬೇಕು ಅಷ್ಟ ಇದು ಮಾಡ್ಕೊಂಡಿರ್ತೀವಿ. ಸುಮ್ಮನೆ ಹುಯಿ ಅಂತೆಲ್ಲ ತೊಗೊಂಡ್ರೆ ನಾವು ಇದು ಮಾಡೋಕ್ಕಾಗಲ್ಲ. ಇದನ್ನ ನೀವು ದುಡ್ಡು ಹಾಕೋದು ಅವ್ರಿಗೆ, ಕಂಪ್ನಿಯವ್ರಿಗೆ ದುಡ್ಡು ಇಸ್ಕೊಳೋದು ಕಂಪ್ನಿಯವ್ರ ಜೊತೆ, ಅಗ್ರಿಮೆಂಟ್ ಅವ್ರ ಜೊತೆ ಇರ್ತೈತಿ. ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ಎಲ್ಲ ಇದು ಮಾಡ್ಕೊಡ್ತೀವಿ. ನೀವು ಯಾವ ಬೇಕಾದ್ರೆ ಬಂದು ವಿಸಿಟ್ ಮಾಡ್ಕೊಂಡು ಯಾವನ್ ಬೇಕಾದ್ರೆ ಮಾಡ್ಬೋದು. ಸೊ ಈಗ 1.5 ವರ್ಷ ಆದ್ಮೇಲೆ ಅವರು ಬಂದು ಆಪರೇಷನ್ ಮಾಡ್ಬಿಟ್ಟು ಮುತ್ತು ತೆಗೆದು ಬಿಡ್ತಾರೆ. ಹೌದು ಪೇಮೆಂಟ್ ಮಾಡಿದೆ. ಅವ್ ಮುತ್ತು ತೆಗೆದು ಬಂದು ಅವೆಲ್ಲ ಕಟ್ ಮಾಡ್ಕೊಂತಾರೋ, ಎಲ್ಲ ನೋಡ್ಕೊಂತಾರೋ ಯಾವ ಕ್ವಾಲಿಟಿ ಹೆಂಗ್ ಬಂತ ಅಂತ ಹೇಳಿ ಶೈನಿಂಗ್ ನೋಡ್ಕೊಂಡು. ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಡಿವೈಡೇಷನ್ ಮಾಡಂಗಿಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ 3 ತೊಗೊಂಡು ಹೋಗ್ಬಿಡ್ತಾರ. 3 ತೊಗೊಂಡು ಹೋಗ್ಬಿಡ್ತಾರೆ. ವೇಸ್ಟಲ್ಲಿ ಇಲ್ಲೇ ಇಟ್ಬಿಟ್ಟಿರ್ತಾರ. ಅವ್ರು ತೊಗೊಂಡು ಅವ್ರು ಡಿವೈಡೇಷನ್ ಮಾಡ್ಕೊಂಡು ನಮ್ಮ ಕಡೆ ಎಲ್ಲ ಹೊಂಡ ಗುತ್ತಿಗೆ ಅಂದ್ರೆ 120 ರೂಪಾಯಿ ಒಂದು ತೊಗೊಂಡು ಹೋಗ್ತಾರ. ಅವರಲ್ಲಿ ಫಸ್ಟ್ ಕ್ವಾಲಿಟಿ 1000ಕ್ಕೆ ಮಾಡ್ತಾರೋ 2000 ಮಾಡ್ತಾರೋ ಗೊತ್ತಿಲ್ಲ. ನಾವೇನಂತೀವಿ, ಸ್ವಲ್ಪ ಮಾರ್ಕೆಟ್ ಆಗ್ಬೇಕು. ಆಗೋ ಮಟ್ಟ ಸ್ವಲ್ಪ ನಾವು ಹೊಸ ಇದು ಮಾಡ್ಬೇಕು. ಈಗ ಗೋಲ್ಡ್ ಶಾಪ್ನವ್ರು, ಬಂಗಾರ ಅಂಗಡಿಯವರು ಏನಾರ ನಮ್ಮ ಕಡೆ ಬಂದು ನಮ್ಗೆ ಇಂಥ ಇಷ್ಟು ಬೇಕಂತಂದ್ರೆ ನಾವು ಅವ್ರಿಗೆ ಕೊಡ್ತೀವಿ. ಅವ್ರಿಗೆ ಕೊಟ್ರೆ ನಮ್ಗೊಂದು ಸ್ವಲ್ಪ ಒಳ್ಳೆ ರೇಟ್ ಕೊಟ್ರೆ ನಮಗೂ ಚಲೋ ಆಗುತ್ತಲ್ಲ. ಯಾವ್ದಾದ್ರು ಅವ್ರಿಗೆ ಕೊಡೋದು, ಯಾರಿಗೂ ಬಂಗಾರ ಅಂಗಡಿಯವ್ರಿಗೆ ಕೊಡೋದು ಅವ್ರಾದ್ರು. ಕರ್ನಾಟಕದೊಳಗ ಇದು ಮಾರ್ಕೆಟಿಂಗ್ ಇಲ್ಲ. ಇಲ್ಲಾಂದ್ರೆ ಈಗ ಸೃಷ್ಟಿ ಆಗಿದೆ ಆನ್ಲೈನ್ ರೂಪಿಯಿಂದ. ಬರ್ರಿ, ಬಂದು ಡೈರೆಕ್ಟ್ ತೊಗೊಂಡವ್ರಲ್ಲ, ತೊಗೊಂಡೋಗಿ ಫ್ರೇಮ್ ಮಾಡಿಸ್ಕೊರಿ ನೀವು. ಒರಿಜಿನಲ್ ನಿಮ್ ಕಣ್ ಮುಂದೆ ಇರ್ತವು, ಕ್ವಾಲಿಟಿ ನೋಡ್ಕೊಂಡು ಹೋಗ್ರಿ. ನೀವು ಮೊದ್ಲಾಗ ಹೇಳಿದ್ರೆ ನಾವು ಈ ಸೆಕೆಂಡ್ ಪ್ರೈಸ್ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ತಗೊಂಡು ಇಟ್ಕೊಂತೀವಿ. ನೀವು ಇಲ್ಲ ನಾವು ತೊಗೊಂಡ್ ಸುಮ್ಮನೆ ನಮ್ಮ ಕಡೆ ವೇಸ್ಟ್ ಆಗಲ್ಲ, ಹಂಗೆ ಕಳಿಸ್ಬಿಡ್ತೀವಿ ನಾವು ದುಡ್ಡು. 1,000ಕ್ಕೆ 2,000 ಕಪ್ಪಿ ಇದು ಪರ್ಲಕ್ಕು. 1,000 ಕಪ್ಪಿ ಚಿಪ್ಪಿಗೆ 2,000 ಪರ್ಲಕ್ಕು. ಅದ್ರ 2,000 ಒಳಗೆ ಒಂದು 800 ಹೋಗ್ತಾವ. 40% ಮಾಡಲ್ 800 ಹೋಗ್ತಾವ. ಬೇಡ 1,000 ಹೋಗ್ಲಿ. ನೀವು 1,000 ಹಾಕಿದ್ 1,000 ಇದನ್ನ ಹಾಕಿದ್ರೆ 1,000 ಉಳಿತವು. ನೀವು ಹಾಕಿದ್ರೆ 1,000ಕ್ಕೆ 1,000 ಉಳಿತವು. ಲಾಸ್ ಅನ್ನೋದೇನಿಲ್ಲ. ಇದು ನಮ್ಮ ಮಾಡಲೇಟ್ ಹೆಂಗೆ ಹೋಗುತ್ತೆ ಹಂಗೆ ಆದ್ಮೇಲೆ ಡಿಪೆಂಡ್.
ಎಷ್ಟೋ ಜನ ಅಂತಾರ ನಾವು ಮಾಡ್ತೀವಿ ಅಂತೇಳಿ. ಆಕ್ಚುಲಿ ನಾವು ನ್ಯೂಸ್ನವ್ರಿಗೆ ಕೊಡಕ್ಕೆ ಇದು ಮಾಡಿದ್ವಿ. ಯಾಕಂದ್ರೆ ಮತ್ತೆ ಇಲ್ಲೆಲ್ಲ ಮಾಡಿರ್ತೀವಿ, ನಮ್ಗೆ ಬಂದ್ ನೋಡೋದು ಇದು ಮಾಡಿದ್ರೆ ನಮ್ಗೆ ಹೈರಾಣ ಆಗುತ್ತೆ ಅಂತೇಳಿ ಬೇಡಪ್ಪ ಅಂತ ಮಾಡಿದ್ವಿ. ಇನ್ನೊಂದೇನು ಹೊಸ ಯೂನಿಕ್ ಅಲ್ಲ, ಟ್ರೆಂಡ್ ಆಗಲಿ, ನಮ್ಮ ಕರ್ನಾಟಕದಲ್ಲಿ ಬೆಳೀಲಿ. ಬೇರೆ ಕಡೆ ಎಲ್ಲ ಮಾಡತ್ತಾರ ಈಗ. ನಮ್ದು ಇಡೀ ಇಂಡಿಯಾದೊಳಗೆ ಸೆಕೆಂಡ್ ಪ್ರಾಜೆಕ್ಟ್, ಕರ್ನಾಟಕ ಅಲ್ಲ, ದಕ್ಷಿಣ ಭಾರತ ಒಳಗೆ ಒಂದನೇ ಪ್ರಾಜೆಕ್ಟ್ ನಮ್ದು. ಕೇರಳದಿಂದ ಬರ್ತಾರ, ಮಹಾರಾಷ್ಟ್ರದಿಂದ ಬರ್ತಾರ, ಆಂಧ್ರ ಪ್ರದೇಶದಿಂದ ಬರ್ತಾರ ನೋಡಕ್ ಅಂತೇಳಿ. ಯಾಕಂದ್ರೆ ಹೊಸ ಏನೇನೋ ಸೃಷ್ಟಿ ಮಾಡ್ಕೊಂಡು ಬರ್ತಾವಲ್ಲ. ಅದೇ. ಇದಕ್ಕೆ ಬೇರೆ ನೀರು ಮಿಕ್ಸ್ ಆಗಬಾರ್ದು, ಬೋರಿನ ನೀರು ಡೈರೆಕ್ಟ್ ಬಿಡಬಾರ್ದು. ಯಾಕಂದ್ರೆ ಬೋರಿನ ನೀರೊಳಗೆ ಆಕ್ಸಿಜನ್ ಇರಂಗಿಲ್ಲ. ಅದನ್ನ ಒಂದು 3 ತಿಂಗಳ ಹೊರಗೆಲ್ಲ ಸ್ಟಾಕ್ ಮಾಡ್ಕೊಂಡು ಅದು ಬಿಡ್ಬೇಕು. So ಈಗ ಮಳೆ ನೀರು ಬರುತ್ತಲ್ಲ, ಅದು ಏನಾದ್ರು ಮಳೆ ನೀರು ಡೈರೆಕ್ಟ್ ಬರ್ಲಿ ಏನಾಗಲ್ಲ. ಮಳೆ ನೀರು ಬರ್ಲಿ ಏನಾಗಂಗಿಲ್ಲ. ಇದು 90% ಹಳೆ ನೀರಿದ್ದು, 10% ಹೊಸ ನೀರು ಬಂದ್ರೆ ಯಾವ್ದು ಬಂದ್ರೆ ನಡಿತೈತಿ. ಬಟ್ ಗಟರ್ ನೀರು ಬರಬಾರ್ದು, ಕಲುಷಿತ ವಾಟರ್ ಬರಬಾರ್ದು.